ಈ ಗಿಡದ ಹೆಸರು ಸ್ವೀಟ್ ಲೆಮನ್ ಅಂತ. ಇದನ್ನ ಪ್ರತಿಯೊಬ್ಬರು ಕೂಡ ಮನೆ ಹತ್ರ ಪಾಟಲ್ಲೂ ಕೂಡ ಬೆಳಿಬೋದು. ಇದರ ವಿಶೇಷತೆ ಏನಪ್ಪಾ ಅಂದರೆ ಚಿಕ್ಕದು ನಾರ್ಮಲ್ ನಿಂಬೆ ಹಣ್ಣು ಇರುತ್ತಲ್ವ ಅದೇ ರೀತಿ ಇರುತ್ತೆ. ಬಟ್ ಇದನ್ನ ಸಿಪ್ಪೆ ಸಮೇತ ತಿಂದ್ಬಿಡ್ಬೋದು. ಇವಾಗ ನೀವು ಆರೆಂಜು ಮತ್ತು ಮೂಸಂಬಿ ಎಲ್ಲ ಸಿಪ್ಪೆ ತಿನ್ನೋಕ್ಕಾಗಲ್ಲ. ಇದನ್ನ ಹಿಂಗೆ ಕಿತ್ಕೊಂಡು ಸಿಪ್ಪೆ ಸಮೇತ ತಿನ್ಬೋದು. ಇದು ಯಾರಾದರೂ ಇವಾಗ ನಿಮ್ಮ ಮನೆ ಹತ್ರ ಗೆಸ್ಟ್ಸ್ ಬಂದರೆ ಸೊ ಅವ್ರಿಗೆ ಜ್ಯೂಸ್ ಮಾಡ್ಕೊಡೋದಕ್ಕೆ ಬೇರೆ ಇವಾಗ ನಿಂಬೆಹಣ್ಣು ಅಥವಾ ಆರೆಂಜು ಮೂಸಂಬಿ ಹಾಕಿದ್ರೆ ಸ್ವಲ್ಪ ಸಕ್ಕರೆ ಹಾಕಬೇಕಾಗುತ್ತೆ. ಇದರಲ್ಲಿ ಒಂದು 4 ಕಾಯಿ ಕಿತ್ಕೊಬಿಟ್ರೆ ನಿಮಗೆ ಶುಗರೇ ಬೇಕಾಗಿಲ್ಲ. ಅದರಲ್ಲೇ ನ್ಯಾಚುರಲ್ ಆಗಿ ಶುಗರ್ ಅನ್ನೋದಿರುತ್ತೆ. ಸಿಪ್ಪೆ ಸಮೇತ ಹಾಕಿ ನೀವು ಜ್ಯೂಸ್ ಮಾಡ್ಕೊಡ್ಬೋದು. ಸೊ ನಿಮ್ಮ ಮನೆ ಹತ್ರ ಏನಾದರೂ ಜಾಗ ಇತ್ತು, ಒಂದು ದೊಡ್ಡ ಪಾಟ್ ಇತ್ತು, ಬಿಸ್ಲೇರಿ ಕ್ಯಾನಲ್ಲಿ ಕಟ್ ಮಾಡೋದೇನಾದ್ರು ಇತ್ತು ಅಂದರೆ ಈ ಸ್ವೀಟ್ ಲೆಮನನ್ನು ಹಾಕಿ. ಇದು ನಿಮ್ಮ ಗಿಡ ಒಂದು 150 ರೂಪಾಯಿ ಇರುತ್ತೆ, 150 ರೂಪಾಯಿಂದ 200 ರೂಪಾಯಿ. ಸೊ ರೈತರು ಯಾರಾದರೂ ಇತ್ತು ಅಂದರೆ ಮನೆ ಹತ್ರ ಜಾಗ ಇತ್ತು ಅಂದರೆ ಹಾಕಿ. ಶೋಗೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಉಪಯುಕ್ತವಾಗೂ ಕೂಡ ಇದೆ. ಮತ್ತು ಇದರಲ್ಲಿ ನಾರ್ಮಲಾಗಿ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಎನರ್ಜಿ ಕೂಡ ಸಿಗುತ್ತೆ. ಯಾರಿಗಾದ್ರೂ ಒಂದು ಸುಸ್ತು ಅನ್ನಿಸ್ದಾಗ ಈ ಥರ ಸ್ವೀಟ್ ಲೆಮನನ್ನು ಒಂದು ಕಿತ್ಕೊಂಡು ತಿಂದರೂ ಕೂಡ ಸ್ವಲ್ಪ ಶಕ್ತಿ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರು ಕೂಡ ಅಧಿಕವಾಗಿ ಲಾಭವನ್ನು ಮಾಡ್ಬೋದು ಮತ್ತು ಆರೋಗ್ಯದಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸ್ವೀಟ್ ಲೆಮನ್ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ.